ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಜಗದ್ಗುರು ಶಂಕರಾಚಾರ್ಯರನ್ನು ನಿಂದಿಸಿದ ಮತ್ತು ಕ್ಷಮೆ ಯಾಚಿಸಿದ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಮಠದ ಸ್ಪಷ್ಟೀಕರಣದ ಬಳಿಕ ಈಗ ಮತ್ತೊಂದು ಅಂತಹದೇ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಕಂಚಿಯ ಮೂಲದ ವ್ಯಕ್ತಿಯೊಬ್ಬರು ಘಟನೆಯನ್ನು ಸಮರ್ಥಿಸಿ ಮತ್ತೆ ಶಂಕರಾಚಾರ್ಯರನ್ನು ನಿಂದನೆ ಮಾಡಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಇದರ ಬೆನ್ನಲ್ಲೇ ಕೆಲವು ವರ್ಷಗಳ ಹಿಂದೆ ಮಂತ್ರಾಲಯದ ಪೂಜ್ಯ ಸ್ವಾಮೀಜಿಯವರು ಹಿಂದೊಮ್ಮೆ ಶಂಕರಾಚಾರ್ಯರನ್ನು ನಿಂದಿಸಿದಾಗ ಅದನ್ನು ಖಂಡಿಸಿದ್ದ ವಿಡಿಯೋ ಈಗ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಘಟನೆಗೆ ಸಂಬಂಧಿಸಿದಂತೆ ಉಡುಪಿಯ ಶ್ರೀಕೃಷ್ಣ ಮಠ ಸ್ಪಷ್ಟನೆಯನ್ನ ನೀಡಿತ್ತು. ಇದಾದ ಬಳಿಕ ಈಗ ಕಂಚಿಯ ಮೂಲದ ವ್ಯಕ್ತಿಯೊಬ್ಬರು ಘಟನೆಯನ್ನು ಸಮರ್ಥಿಸಿ ಮತ್ತೆ ಶಂಕರಾಚಾರ್ಯರನ್ನು ನಿಂದನೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಒಟ್ಟಿನಲ್ಲಿ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ನಡೆಯಬಾರದ ಘಟನೆಗಳು ಪರ ವಿರೋಧ ಚರ್ಚೆಗೆ ವೇದಿಕೆ ನಿರ್ಮಾಣ ಮಾಡಿಕೊಡುತ್ತಿವೆ. ಹಿನ್ನೆಲೆಯನ್ನು ತಿಳಿಯೋಣ. ಹಿಂದೆ ಭೀಮಸೇನನಿಂದ ದುಃಖಿತರಾದ ದೈತ್ಯರು ಮತ್ತೆ ಕಲಿಯುಗದಲ್ಲಿ ಹುಟ್ಟು ಬರಲು ತಮ್ಮ ಸ್ವಭಾವ ತಕ್ಕಂತೆ ನಿರ್ಗುಣನೆಂದು ಪ್ರತಿಪಾದಿಸುತ್ತಾ ಬರುತ್ತಾರೆ. ಮಣಿಮಂತ ಎಂಬ ದೈತ್ಯ ರುದ್ರದೇವರ ವರ ಪಡೆದು ಮುಂದೆ ಶಂಕರ ಎಂಬ ಹೆಸರಿನಿಂದ ಕಲಾಡಿ ಗ್ರಾಮದಲ್ಲಿ ಜನಿಸುತ್ತಾನೆ. ವೇದವ್ಯಾಸರಿಗೆ ವಿರುದ್ಧವಾದ ದುಶಾಸ್ತ್ರಗಳನ್ನು ರಚಿಸಿದ ಆ ಶಂಕರನು ಜಗತ್ತು ಮಿಥ್ಯ, ಭಗವಂತ ಮತ್ತು ಜೀವರಲ್ಲಿ ಭೇದ ಇಲ್ಲ, ಎಲ್ಲರೂ ಒಂದೇ ಎಂದು ದುಶಾಸ್ತ್ರಗಳನ್ನು ರಚಿಸಿ ಸಜ್ಜನರ ಮನಸ್ಸಿನಲ್ಲಿನೂ ಅದನ್ನೇ ಹುಟ್ಟಿಸುತ್ತಾನೆ. ಅದಕ್ಕೆ ಸಜ್ಜನರು ಬ್ರಹ್ಮಪದದಲ್ಲಿ ನಡೆಯುವರು. ಬ್ರಹ್ಮಾದಿ ದೇವತೆಗಳು ಮುಕುಂದನನ್ನು ಮೊರೆಹೊಕ್ಕಿ ಕೇಳಿಕೊಳ್ಳುತ್ತಾರೆ, ಹಿಂಗೆ ಆದರೆ ಏನಪ್ಪ, ನೀನೇ ಕಾಯಬೇಕು ಅಂತ ಕೇಳಿಕೊಂಡಾಗ ತಮ್ಮ ಪುತ್ರನಾದ ಹನುಮಂತನನ್ನು ಕಲಿಯುಗದಲ್ಲಿ ಮತ್ತೆ ಭೂಲೋಕದಲ್ಲಿ ಕಳಿಸಿಕೊಡುತ್ತಾರೆ. ಹೀಗೆ ಮಧ್ಯಗೇಹ ಭಟ್ಟರೆಂಬ ದಂಪತಿಗಳು ಕರ್ಮಭೂಮಿಯಾದ ಭರತಖಂಡ ಪಶ್ಚಿಮ ಸಮುದ್ರ ತೀರದಲ್ಲಿ ಉಡುಪಿಯ ಕ್ಷೇತ್ರ, ಅಲ್ಲಿ ಪಾಲಕವೆಂಬ ಗ್ರಾಮ, ಪರಶುರಾಮದಿಂದ ನಿರ್ಮಿತವಾದ ಆ ಕ್ಷೇತ್ರ. ಇಲ್ಲಿ ಮಧ್ಯಗೇಹ ಭಟ್ಟರು ಮತ್ತು ಆ ದ್ವಿಜಶ್ರೇಷ್ಠ ದಂಪತಿಗಳು ಅನಂತಾಶ್ವರರನ್ನು 12 ವರ್ಷ ಕಾಲ ಸತತವಾಗಿ ಸೇವೆಯನ್ನು ಮಾಡಿದರು. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಸೇವೆ ಮಾಡದೇ ಇರುವಾಗ ನಮ್ಗೆ 1 ವರ್ಷ 2 ವರ್ಷ ಮಾಡಿದರೆ ದೇವ್ರ ಮೇಲೆ ಭಕ್ತಿ ಕಡಿಮೆ ಆಗ್ತದೆ, ದೇವ್ರ ಮೇಲೆ ಏನೇನೋ ಕೋಪ ಬರ್ತದೆ. ಆದ್ರೆ ಈ ದ್ವಿಜಶ್ರೇಷ್ಠ ದಂಪತಿಗಳು 1 ಅಲ್ಲ 2 ಅಲ್ಲ 12 ವರ್ಷಗಳ ಕಾಲ ಸತತವಾಗಿ ಅನಂತೇಶ್ವರರ ಸೇವೆಯನ್ನು ಮಾಡಿದರು. ಆ ಸೇವೆಯನ್ನು ಮಾಡಿದ ಫಲವಾಗಿ ಆ ದ್ವಿಜಶ್ರೇಷ್ಠ ದಂಪತಿಗಳು ಗರ್ಭವಾಸವನ್ನು ಪ್ರಾರಂಭವಾಯಿತು. 9 ತಿಂಗಳವಾಯಿತು. ವಾಯುದೇವರು ಒಂದು ಅಂಶದಿಂದ ಧರೆಯೊಳಗೆ ಇಳಿದರು ಮತ್ತು 9 ತಿಂಗಳಾದ ನಂತರ 32 ಸಂಲಕ್ಷಣದಿಂದ ಕೂಡಿದ ವಾಯುದೇವರು ಅವತಾರವಾಯಿತು. ನಮಸ್ಕಾರ. ನಮಗೆ ಯಾರಿಗೂ ಸಹ ನಿಂದನೆ ಮಾಡಬೇಕು ಎಂಬ ಭಾವನೆ ಸರ್ವತಃ ನಮಗಿರಲಿಲ್ಲ. ನಾವು ರೆಫರ್ ಮಾಡಿದ ಸುಮಧ್ವಿಜಯ ಸಾರಸಂಗ್ರಹದಲ್ಲಿ ನೋಡಿಕೊಂಡು ಹೇಳಿದ್ದು ಅಷ್ಟೇ ಹೊರತು ಯಾರಿಗೂ ನಿಂದನೆ ಮಾಡಬೇಕು ಅನ್ನೋ ಆ ಉದ್ದೇಶ ಸರ್ವತಃ ಇರಲಿಲ್ಲ. ಯಾರೂ ಮಧ್ವ ಮಠದವರು ಸಹ ನಮಗೆ ಇದನ್ನು ಹೇಳಿಕೊಟ್ಟಿಲ್ಲ. ನಾವೇ ಪುಸ್ತಕ ನೋಡಿಕೊಂಡು ಹೇಳಿದ್ದು ಹೊರತು ಯಾರೂ ನಮಗೆ ಈ ವಿಷಯವನ್ನು ಹೇಳಿದ್ದಲ್ಲ. ನಮ್ಮಿಂದ ಬೇರೆ ಮಠದವರಿಗೆ ನೋವಾಗಿತ್ತಂದರೆ ಅದು ಕ್ಷಮೆಯನ್ನು ಕೇಳುತ್ತೇನೆ. ಯಾವುದೇ ಉಡುಪಿ ಮಠ ಅಥವಾ ಶಿರೂರು ಮಠ, ಯಾವುದೇ ಮಠ ಇದಕ್ಕೆ ಸಂಬಂಧಪಟ್ಟಿದವರಲ್ಲ. ಕೇವಲ ಪುಸ್ತಕವನ್ನು ನಾವು ನೋಡಿಕೊಂಡು ಹೇಳಿದ್ದು ಅಷ್ಟೇ ಹೊರತು ಇದರಲ್ಲಿ ಯಾರಿಗಾದರೂ ಬಹಳ ತೊಂದರೆ ಆಗಿದ್ದರೆ, ನಮ್ಮಿಂದ ಮಠದವರಿಗೆ ಬಹಳ ತೊಂದರೆ ಆಗಿದ್ದರೆ ನಮ್ಮ ಕ್ಷಮೆಯನ್ನು ಕೇಳುತ್ತೇನೆ. ಮತತ್ರಯಾಚಾರ್ಯರ ಬಗ್ಗೆ ಯಾರೇ ಮಾತಾಡಲಿ, ಮಾಧವರು ಮಾತಾಡಲಿ, ಶಂಕರಾಚಾರ್ಯಗಳು ಮಾತಾಡಲಿ, ರಾಮಾನುಜಾಚಾರ್ಯಗಳು ಅವರು ಮಾತಾಡಲಿ, ಇದು ಶುದ್ಧ ಖಂಡನೀಯವಾದಂಥ ವಿಷಯ. ಯಾಕೆಂತಂದ್ರೆ ವೆರಿ ವೆರಿ ಮೈನಾರಿಟಿ ಪಾಪ್ಯುಲೇಷನ್ ನಮ್ದು. ಒಂದು. ಎರಡನೇದು, ಶಂಕರಾಚಾರ್ಯರು ಅವತಾರ ಮಾಡಿ ಅವರು ನಮ್ಮ ಈ ಸಮಾಜವನ್ನ ಗಟ್ಟಿ ಮಾಡದೇ ಇದ್ರೆ ಮುಂದಿನ ಆಚಾರಗಳು ಬರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಈ ನಿಟ್ಟಿನಲ್ಲಿ ನಾವು ಮೊದಲಿಗೆ ಕೃತಜ್ಞತೆ, ಗೌರವ, ಭಕ್ತಿ ತೋರಿಸಬೇಕಾದ್ದು ಅವರಿಗೆ. ಆ ನಂತರದಲ್ಲಿ ರಾಮಾನುಜಾಚಾರ್ಯ, ಆ ನಂತರದಲ್ಲಿ ಮಧ್ವಾಚಾರ್ಯರು. ಅದರಲ್ಲಿ ನಮ್ಮ 3 ಮತಾಚಾರ್ಯರು ನಮ್ಮ ಕರ್ನಾಟಕಕ್ಕೆ ವಿಶೇಷವಾದ ಒಡನಾಟ ಮತ್ತು ಕೊಡುಗೆ ಕೊಟ್ಟವರು. ಅದರಲ್ಲಿ ಒಂದು ಮಧ್ವಾಚಾರ್ಯರು ಇಲ್ಲಿ ಅವತಾರ ಮಾಡಿದರೆ, ರಾಮಾನುಜಾಚಾರ್ಯರ ಅವತಾರ ಅನ್ನುವಂಥದ್ದು ಅಲ್ಲಿ ಬೆರಂಬದವ್ರನಲ್ಲಿ. ಆದ್ರೆ ಅವರ ಮುಖ್ಯ ಕಾರ್ಯಕ್ಷೇತ್ರ ನಮ್ಮ ಕರ್ನಾಟಕ, ಮೇಲ್ಕೋಟೆ ಇತ್ಯಾದಿಗಳಲ್ಲಿ.
ಇದು ಶಂಕರಾಚಾರ್ಯರು ಅವ್ರ ಕಾಲಡಿಯಲ್ಲಿ ಅವತಾರ ಮಾಡಿದರೂ ಕೂಡ ಕರ್ನಾಟಕದಲ್ಲಿ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಅವರು ಉದ್ದದ ಅಗಲಕ್ಕೂ ಕೂಡ ಸಂಚರಿಸಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಮತ್ತು ಅವರದೇ ಆದಂತಹ ಛಾಪನ್ನು ಛಾಪಿಸಿದಂಥವು. ನಮಗೆ ತ್ರಿಮತಸ್ಥ ಮತಾಚಾರ್ಯರು ಕೂಡ ನಮಗೆ ಅಷ್ಟೇ ಗೌರವಾಸ್ಪದರು. ಅವ್ರ ಬಗ್ಗೆ ಈ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಪಡ್ಡೆ ಹುಡುಗರುಗಳು ಮಾತನಾಡುವಂತಹದ್ದು ತುಂಬಾ ಶೋಚನೀಯವಾದ ಸಂಗತಿ. ಅದಕ್ಕೆ ಛಾಪನ್ನು ಛಾಪಿಸಿದಂಥವು. ನಮಗೆ ತ್ರಿಮತಸ್ಥ ಮತಾಚಾರ್ಯರು ಕೂಡ ನಮಗೆ ಅಷ್ಟೇ ಗೌರವಾಸ್ಪದರು. ಅವ್ರ ಬಗ್ಗೆ ಈ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಪಡ್ಡೆ ಹುಡುಗರುಗಳು ಮಾತನಾಡುವಂತಹದ್ದು ತುಂಬಾ ಶೋಚನೀಯವಾದ ಸಂಗತಿ. ಅದಕ್ಕೆ ನಾವು ಕೂಡ ಸ್ಟೇಟ್ಮೆಂಟ್ ಕೊಟ್ವಿ. ಆಮೇಲೆ ನಮ್ಮ ಶಂಕರಾಚಾರ್ಯರ ಈ ಶೃಂಗೇರಿಯಲ್ಲಿ ವಿಧರ್ಮಿಗಳು ಆ ಒಂದು ಮಂಟಪದ ಮೇಲೆ ಗೋಪುರ ಹಾಕಿದಾಗ ಮೊದಲಿಗೆ ನಾವೇ ಪತ್ರಿಕಾ ಮೂಲಕ ಮೊನ್ನೆ ನಮ್ಮ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕ 6ನೇ ಅದರಲ್ಲಿ ಕೂಡಲೇ ನಾವು ತಿರುಪತಿಯಲ್ಲಿ ಇದ್ವಿ. ಅಲ್ಲಿ ಸ್ಟೇಟ್ಮೆಂಟ್ ಅವರು ಚಾಮರಾಜನಗರದ ಹತ್ರ ಇದ್ರು ಸುರೇಶ್ ಕುಮಾರ್. ನಮಗೆ ತಿರುಪತಿಯಲ್ಲಿದ್ದ ಗಮನಕ್ಕೆ ಬಂತು. ಕೂಡಲೇ ರಾತ್ರಿಯೇ ಫೋನ್ ಮಾಡಿ ಸುರೇಶ್ ಕುಮಾರ್ ಅವ್ರದ್ದು ಪಾಪ ನೆಟ್ವರ್ಕ್ ಪ್ರಾಬ್ಲಮ್, ಗುರುಗಳೇ ಜರ್ನಿಯಲ್ಲಿ ಇದ್ದೀನಿ, ಒಂದ್ ಕಡೆ ನಿಂತ್ಕೋತೀನಿ ಅಂತ ಅವ್ರು ನಿಂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಮಾತನಾಡಿದ್ರು. ಅಲ್ಲಿಂದ ಯಡಿಯೂರಪ್ಪನವ್ರ ಹತ್ರ ಮಾತನಾಡಿದ್ವಿ. ಮತ್ತೆ ಸಂಬಂಧಪಟ್ಟ ಕೆಲವು ಮಂತ್ರಿಗಳು, ಮುಖ್ಯವಾಗಿ ನಮ್ಮ ಸುರೇಶ್ ಕುಮಾರ್ ಅವ್ರ ಹತ್ರ ಮಾತನಾಡಿ ರಾತ್ರಿ ಹೇಳಿದ್ವಿ. ಬೆಳಿಗ್ಗೆನೆ ನಾವು ಕ್ಯಾಬಿನೆಟ್ ಕರೆಸ್ತೇನೆ, ಕರೆಸಿಬಿಟ್ಟು ಮಾತನಾಡಿ ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಇದು ಮಾಡ್ತೀವಿ ಅಂತಂದ್ರು. ಮತ್ತೆ ನೀವೆಲ್ಲ ಸಂಘಟನೆಯಿಂದಲೂ ಕೂಡ ಮಾಡಿದಿರಿ. ಒಟ್ಟಾರೆ ನಾವು ಅದೇ ಹೇಳಿದ್ವಿ, ನಾವು ಇದು ಬ್ರಾಹ್ಮಣ ಸಮಾಜವನ್ನು ಮಾತ್ರ ಎತ್ತಿ ಹಿಡಿಬೇಕು, ಆ ಸಮಾಜದ ನಿಂದಾ ಪರ್ವತ ತೆಗಿಬೇಕು ಅಂತ ಹೇಳಿದ್ವಿ. ಯಾವ ಸಮಾಜದ್ದು ನಮ್ಮ ಸುರೇಶ್ ಕುಮಾರ್ ಅವ್ರ ಹತ್ರ ಮಾತನಾಡಿ ರಾತ್ರಿ ಹೇಳಿದ್ವಿ. ಬೆಳಿಗ್ಗೆನೆ ನಾವು ಕ್ಯಾಬಿನೆಟ್ ಕರೆಸ್ತೇನೆ, ಕರೆಸಿಬಿಟ್ಟು ಮಾತನಾಡಿ ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಇದು ಮಾಡ್ತೀವಿ ಅಂತಂದ್ರು. ಮತ್ತೆ ನೀವೆಲ್ಲ ಸಂಘಟನೆಯಿಂದಲೂ ಕೂಡ ಮಾಡಿದಿರಿ. ಒಟ್ಟಾರೆ ನಾವು ಅದೇ ಹೇಳಿದ್ವಿ, ನಾವು ಇದು ಬ್ರಾಹ್ಮಣ ಸಮಾಜವನ್ನು ಮಾತ್ರ ಎತ್ತಿ ಹಿಡಿಬೇಕು, ಆ ಸಮಾಜದ ನಿಂದಾ ಪರ್ವತ ತೆಗಿಬೇಕು ಅಂತ ಹೇಳಿದ್ವಿ. ಯಾವ ಸಮಾಜದ್ದು ಆ ತರ ಬರಬಾರ್ದು. ಯಾಕಂದ್ರೆ ನಾವೆಲ್ಲ ಅವರವರ ಧರ್ಮ, ಅವರವರ ವರ್ಣಾನುಷ್ಠಾನ ಮಾಡ್ಕೊಂಡು ಇದ್ದೇವೆ. ಆದ್ರೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ನಾವಿದ್ದೇವೆ. ಎಲ್ಲರನ್ನೂ ಇವಾಗ ನಮ್ಮ ದೇಶ ಡೆಮೊಕ್ರೆಟಿಕ್ ಕಂಟ್ರಿ. ಈಗಿರುವಾಗ ಒಂದು ಜನಾಂಗವನ್ನ ನಿಂದಾ ಮಾಡೋದು, ಇನ್ನೊಂದು ಜನಾಂಗವನ್ನ ಅಟ್ಟಕ್ಕೇರಿಸೋದು ಇದು ಅಲ್ವೇ ಅಲ್ಲ. ಎಲ್ಲಾ ಮಠಾಧಿಪತಿಗಳು ಹೋಗಿದೆ, ಎಲ್ಲಾ ಮಠಾಧಿಪತಿಗಳು ನನ್ನ ಹತ್ರ ಮಾತಾಡಿದ್ದೇನೆ ಅಂದ್ರೆ ಅದೇ ರೀತಿ ನಾನು ಮುದ್ರಾದಿ ಮಠಕ್ಕೆ ಹೋದಾಗ ಫೋನ್ ಮಾಡಿದ್ರು. ನಾನು ಕೇಳಿದೆ, ನಾನು ಬ್ರಾಹ್ಮಣ ದೇಶ ಹೌದು ಯಡಿಯೂರಪ್ಪ ನಾನು ಇನ್ಫಾರ್ಮ್ ಮಾಡಿದ್ದೆ, ಈ ರಾಜ್ಯ ಓಡಾಡ್ತಾ ಇರ್ತಾರೆ ಅಂತ ಅವ್ರು ಹೇಳಿದ್ದೇನೆ. ಗೋಡೆ ಇದ್ರೆ ಬಣ್ಣ ಬಡಿಬೇಕು, ಬಣ್ಣ ಬಡಿಬೇಕು. ಗೋಡನೆಯಲ್ಲಿ ನಾನು ಏನು ಬಿಡಬೇಕು, ಬ್ರಾಹ್ಮಣತ್ವ ಏನಾಗ್ತದೆ, ಅವನು ಬ್ರಾಹ್ಮಣತ್ವ ಉಳಿಸಿಕೊಟ್ಟು ಅದಕ್ಕೆ ನಾನು ಒಂದು ಹೇಳಿಕೆ ಕೊಡ್ತೀನಿ ಅಂತ ಹೇಳಿ ಅವರು ಗಟ್ಟಿಯವರು ಕೊಡ್ತೀನಿ ಕೊಟ್ಟಿದ್ರು. ಶಂಕರಾಚಾರ್ಯದ ಆಕೃಷ್ಣ ನಾನು 9 ಗಂಟೆ ಹೋಗಿ ಭೇಟಿಯಾಗಿ ಬ್ರಾಹ್ಮಣತ್ವ ಉಳಿಸಿಕೊಟ್ಟು ಅದಕ್ಕೆ ನಾನು ಒಂದು ಹೇಳಿಕೆ ಕೊಡ್ತೀನಿ ಅಂತ ಹೇಳಿ ಅವರು ಗಟ್ಟಿಯವರು ಕೊಡ್ತೀನಿ ಕೊಟ್ಟಿದ್ರು. ಶಂಕರಾಚಾರ್ಯದ ಆಕೃಷ್ಣ ನಾನು 9 ಗಂಟೆ ಹೋಗಿ ಭೇಟಿಯಾಗಿ ಕೊಟ್ಟು 300 ಜನ ಪ್ರೊಟೆಸ್ಟ್ ಮಾಡಿದೆ. ಹಿಂದೆ ನೀವು ಸುರೇಶ್ ಕುಮಾರ್ ಹೇಳಿದ ತಕ್ಷಣ ನಾನು ಸುರೇಶ್ ಕುಮಾರ್ ಫೋನ್ ಮಾಡಿದ್ರೆ ನೋಡಿಲ್ಲ, ತಕ್ಷಣ ಯಡಿಯೂರಪ್ಪ ನೋಡಬೇಕು ಹೇಳಿದೆ. ತೆಗೆದಾದ್ಮೇಲೆ ದುರಂತ ಏನಿದೆ, ಆಟ ಪುಸ್ತಕಕ್ಕೆ 14 ಜನ ಡೈರೆಕ್ಟ್ ಮಾಡಿದೆ. ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ. ರಾಜಾಂಗಣದಲ್ಲಿ, ಉಡುಪಿಯ ರಾಜಾಂಗಣದಲ್ಲಿ ಒಂದು ಸಣ್ಣ ಮಧ್ವ ಸಿದ್ಧಾಂತದ ಒಂದು 2 ಹುಡುಗಿಯರು, ಅವರು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು ಮೊದಲಾದ ಯೋಗಿ ವರ್ಯರು, ಯತಿವರ್ಯರು ಹೇಳಿದ ವಿಷಯವನ್ನೇ ಹೇಳಿದ್ದಾರೆ. ಆ ವಿಷಯಕ್ಕೆ ಅದ್ವೈತಿಗಳು ವಿರೋಧಿಸಿದ್ದಾರೆ ಯಥಾಕ್ರಮ. ಅದಕ್ಕೆ ಶಿರೂರು ಮಠ ಅನ್ನೋ ಒಂದು ದೊಡ್ಡ ಹಿರಿಯ ಮಠ ಅದಕ್ಕೆ ತಮ್ಮ ಒಂದು ಅಪಾಲಜಿಸೋ, ತಮ್ಮ ಒಂದು ಇದನ್ನು ವ್ಯಕ್ತಪಡಿಸಿದೆ.
ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟನ್ನ ನೋಡಿ ನನಗೆ ಬಹಳ ತೊಂದರೆ ಆಯಿತು. ಆ ಹುಡುಗಿಯರು ಮಧ್ವ ಸಿದ್ಧಾಂತದ ಹುಡುಗಿಯರು, ಅವರು ಹೇಳಿದ ಜಾಗ ಮಧ್ವ ಸಿದ್ಧಾಂತದ ಮೂಲ ಜಾಗ, ಅವರು ಹೇಳಿದ ವಿಷಯ ಮಧ್ವ ಸಿದ್ಧಾಂತದ ಮಧ್ವಾಚಾರ್ಯರ ನೇರ ಶಿಷ್ಯರಾಗಿರೋ ಪಂಡಿತಾಚಾರ್ಯರು ಇಬ್ಬರು ಹೇಳಿದ್ದ ವಿಷಯ, ಮಧ್ವಾಚಾರ್ಯರು ಹೇಳಿದ್ದ ವಿಷಯ, ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು ತಮ್ಮ ಪ್ರಾತ ಸಂಕಲ್ಪ ಗದ್ಯದಲ್ಲಿ ಹೇಳಿದ ವಿಷಯ. ಬೆಟ್ಟ ಬೆಳಿಗ್ಗೆ ನಾವು ಎದ್ದೇಳ್ತಾ ಇಂಥ ವಿಷಯಗಳನ್ನ ನಾವು ನೆನೆಸ್ಕೊಂಡೇ ಹೇಳಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಮೊದಲಾದವರು. ತಥಾ ಅಶೇಷ ದೇವತಾ ಪ್ರಾರ್ಥನಾನಾಂ ಹಾರವತ್ ಹೃದಿ ನಿದಾಯ ಸರ್ವಸ್ವಕೀಯ ಸಜ್ಜನಾನ್ ಅನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ ಅಂತ ಪ್ರಭಂಜನ ಶಬ್ದವಾಚ್ಯೇನ ಅಂತ ರಾಘವೇಂದ್ರ ಸ್ವಾಮಿಗಳು 4-5 ಕಡೆ ಈ ಪ್ರಾತ ಸಂಕಲ್ಪ ಗದ್ಯದಲ್ಲೇ ಹೇಳ್ತಾರೆ. ಈ ಅರ್ಥ ಬರೋ ವಿಷಯಗಳನ್ನೇ ಅವ್ರು ಹೇಳಿದ್ದಾರೆ. ಅದು ರಿಲೀಸ್ ಮಾಡಿದ್ದು ಯೂಟ್ಯೂಬ್ ಚಾನೆಲ್, ನಮ್ಮ ಮಾಧ್ವರ ಯೂಟ್ಯೂಬ್ ಚಾನೆಲ್ ಅಲ್ಲೇ ರಿಲೀಸ್ ಆಗಿದೆ. ಅಫಿಷಿಯಲ್ ಉಡುಪಿ ಮಠದ ಯೂಟ್ಯೂಬ್ ಚಾನೆಲ್ ಅಲ್ಲೇ ರಿಲೀಸ್ ಆಗಿದೆ. ನಾವು ಅದ್ವೈತ ಮಠದಲ್ಲಿ ಹೋಗಿ ಆ ವಿಷಯಗಳನ್ನು ಹೇಳಿಲ್ಲ. ಸಾರ್ವಜನಿಕರು ಒಂದು ಕಡೆ ಇರೋ RSS ಮೀಟಿಂಗೋ, BJP ಮೀಟಿಂಗೋ, ಅಥವಾ ಏನೋ ಒಂದು ಹಿಂದೂ ಸಮಾಗಮದ ಮೀಟಿಂಗ್ ಅಲ್ಲಿ ಹೋಗಿ ಈ ವಿಷಯಗಳನ್ನು ಹೇಳಿಲ್ಲ. ನಮ್ಮ ಜಾಗದಲ್ಲಿ ನಮ್ಮ ಹುಡುಗರು, ನಮ್ಮ ಹುಡುಗಿಯರು, ನಮ್ಮ ಜನಕ್ಕೆ ನಮ್ಮ ವಿಷಯಗಳನ್ನು ಹೇಳಿದ್ದಾರೆ. ರಿಲೀಸ್ ಮಾಡಿದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ರಿಲೀಸ್ ಆಗಿದೆ. ಇದಕ್ಕೆ ಅವರಿಗೆ ತೊಂದರೆ ಆಯ್ತು, ತೊಂದರೆ ಆಗ್ಲಿ, ಅದಕ್ಕೆ ಇಷ್ಟೆಲ್ಲ ಸ್ಟೆಪ್ಸ್ ತಗೊಂಡಿದ್ದೇ ತಪ್ಪು. ತೊಂದರೆ ಆದ್ರೆ ನಾವೇನ್ ಮಾಡ್ಲಿ? ನಿಮಗೆ ತೊಂದರೆ ಆದ್ರೆ ಕೇಳಬೇಡಿ ಅಷ್ಟೇ. ಆ ಯೂಟ್ಯೂಬ್ ಚಾನೆಲ್ ಅನ್ನು ಕೇಳಬೇಡಿ. ರಾಜಾಂಗಣದಲ್ಲಿ ನಡೆಯೋ ವಿಷಯಗಳನ್ನು ಕೇಳಬೇಡಿ. ರಾಜಾಂಗಣದಲ್ಲಿ ಮಾಧ್ವರಿಗೆ ಬೇಕಿರೋ ವಿಷಯಗಳು ನಡಿಬೇಕು. ನಿಮಗೆ ಬೇಕಿರೋ ವಿಷಯಗಳು ನಡೀಲಿಕ್ಕೆ ರಾಜಾಂಗಣ ಇಲ್ಲ. ನಿಮಗೆ ಬೇಕಿರೋ ವಿಷಯಗಳು ನಡೀಲಿಕ್ಕೆ ಉಡುಪಿ ಮಠ ಇಲ್ಲ. ನೀವೆಲ್ಲ ಸೇರಿ ಪರ್ಯಾಯ ಮಾಡಿದರೆ ನೀವು ಹೇಳೋದನ್ನ ಕೇಳಬೇಕಾ ನಾವು? ಇವರೆಲ್ಲರ ಜೋಡಿ ಸೇರ್ಕೊಂಡು ಪರ್ಯಾಯ ಯಾಕೆ ಮಾಡಬಾರದು? ನೀವೇ ಹಿಂದೂಗಳ ಬ್ರಾಹ್ಮಣರ ಯೂನಿಟಿನ ಕೆಡಿಸೋದು ನೀವೇ. ನೀವು ಬಂದು ಮಾಡ್ತೀರಂತೆ, ವಿರೋಧಿಸ್ತೀರಂತೆ. ಯಾಕೆ ವಿರೋಧಿಸ್ತೀರಂತ? ಮಾಡಲೇಬೇಡಿ. ನಿಮ್ಮಿಂದನೇ ಮಧ್ವಾಚಾರ್ಯರು ನಿಮ್ಮನ್ನು ನಂಬ್ಕೊಂಡೇ ಪರ್ಯಾಯವನ್ನ ಶುರು ಮಾಡಿದ್ರ. ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದ್ರ ಅಲ್ಲಿ ಕೃಷ್ಣನನ್ನು. ನೀವಿಲ್ಲದೆ ಇಷ್ಟು ವರ್ಷ ಪೂಜೆ ನಡೆದಿಲ್ವಾ? ಇಷ್ಟು ಜನರಿಗೆ ಅನ್ನದಾನ ಆಗಿಲ್ವಾ? ನಿಮ್ಮಿಂದನೇ ಪರ್ಯಾಯ ನಡೀತಾ ಇದೆಯಾ? ಬರಬೇಡಿ. ಹಿಂಗ್ ವಿರೋಧ ಮಾಡ್ಬೇಕಂದ್ರೆ ಬರಬೇಡಿ. ನಿಮ್ಮ ಸೇವೆಗೆ, ನಿಮ್ಮ ಪುಣ್ಯಕ್ಕೆ ನೀವೇನೋ ಬ್ರಾಹ್ಮಣರೆಲ್ಲ ಒಂದಾಗಿರ್ಬೇಕು, ಒಂದಾಗಿ ಬನ್ನಿ ಮಾಡ್ತೀರಿ. ಮಾಡ್ಬಿಟ್ಟು ಹಿಂಗೂ ಮಾಡಿದ್ರೆ ಏನು? ನಿಮ್ ಜಾಗದಲ್ಲಿ ಬಂದು ಹೇಳಿಲ್ಲ, ನಿಮ್ ವಿಷಯದಲ್ಲಿ ನಾವು ಮುಟ್ಟಿಲ್ಲ, ನಿಮ್ ಜನಕ್ಕೆ ಹೇಳಿಲ್ಲ, ನಿಮ್ಮ ಯೂಟ್ಯೂಬ್ ಚಾನೆಲ್ ರಿಲೀಸ್ ಮಾಡಿಲ್ಲ. ಮಾಧ್ವರಿಗೆ ಬೇಕಿರೋ ವಿಷಯಗಳು ಮಾಧ್ವರ ಜಾಗದಲ್ಲಿ, ಮಾಧ್ವರ ಸಲುವಾಗಿ ಮಾಧ್ವರ ಯೂಟ್ಯೂಬ್ ಚಾನೆಲ್ ರಿಲೀಸ್ ಆಗಿದೆ ಅಷ್ಟೇ. ನಿಮಗೆ ತೊಂದರೆ ಆಗಿದೆ, ನಾವೇನ್ ಮಾಡ್ಲಿ? ನೀವು ನಿಮ್ಮ ಪಾಠಗಳಲ್ಲಿ ನಮಗೆ ತೊಂದರೆ ಆಗೋ ವಿಷಯ ಹೇಳ್ತಾನೆ ಇದ್ದೀರ ತಾನೆ. ವಿಷ್ಣು ನಿರ್ಗುಣ, ಅಹಂ ಬ್ರಹ್ಮ, ನಾನು ಬ್ರಹ್ಮಣ ಆಗಿದ್ದೀನಿ, ಬ್ರಹ್ಮಣ ಒಬ್ಬನೇ ಸತ್ಯ, ಉಳಿದವೆಲ್ಲ ಇದೆಲ್ಲ ನಮಗೆ ತೊಂದರೆ ಆಗ್ತಾ ಇದೆ. ನಮ್ಮ ವಿಷ್ಣುವ ಕರ್ತೃತ್ವವನ್ನು, ನಮ್ಮ ವಿಷ್ಣುವ ಪರಿಪೂರ್ಣ ಗುಣವನ್ನು ನೀವು ವಿರೋಧ ಮಾಡ್ತಾ ಇದ್ದೀರಿ. ನಮಗೆ ತೊಂದರೆ ಆಗ್ತಾ ಇದೆ. ನಾವೇನಾದ್ರು ಬಂದು ವಿಡಿಯೋಗಳನ್ನು ಹಾಕ್ತೀವ? ನೀವು ಹೇಳೋ ವಿಷಯಗಳನ್ನು ತೊಂದರೆ ಆಗ್ತಾ ಇದೆ. ಅವ್ರಿಗೆ ತೊಂದರೆ ಆಗ್ಲಿ. ನಮ್ಮ ಶೀರೂರು ಮಠ ಇದಕ್ಕೆ, ಅವರಿಗೆ ಇದು ಏನೋ ಶಾಕ್ ಆಗಿದೆ, ಇದಕ್ಕೆ ನಾವು ಕ್ಷಮಾಪಣೆಯನ್ನ ಕೇಳ್ತೀವೋ ಏನೋ ಅಂತ ಒಂದು ರೀತಿಯಲ್ಲಿ ಆ ಹುಡುಗಿಯರ ಹೆಸರನ್ನು ಕೂಡ ಹಾಕಿ ಆ ಲೆಟರ್ ಪ್ಯಾಡ್ ಅಲ್ಲಿ, ಈ ಹುಡುಗಿಯರು ಬೇರೆ ಏನೋ ಪರ್ಮಿಷನ್ ಕೇಳಿದ್ರು, ಮಾಡಿದ್ ಬೇರೆ ಏನೋ ಅಂತ ಅವರಿಗೆ ಇನ್ನೊಂದು ಅಪವಾದವನ್ನು ಕೂಡ ಜೋಡಿಸಿ, ಪಾಪ ಅವರನ್ನು ಇಷ್ಟೆಲ್ಲೋ ಅವರಿಗೆ ಟಾರ್ಗೆಟ್ ಮಾಡಬೇಕು. ಅವರು ಟಾರ್ಗೆಟ್ ಮಾಡ್ತಾರೆ, ಅದ್ವೈತರು ಟಾರ್ಗೆಟ್ ಮಾಡ್ತಾರೆ. ಯಾಕೆ? ಅವರಿಗೆ ತೊಂದರೆ ಆಗಿದೆ, ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅಷ್ಟೂ ಮಾಧ್ವರು ಇಂಥ ಹುಡುಗಿಯರ ಸಪೋರ್ಟ್ ಆಗಿ ನಿಂದಿರಬೇಕು.
ಅಷ್ಟು ಗಂಡಸರು, ಅಷ್ಟು ಹೆಣ್ಮಕ್ಳು ಎಲ್ಲರೂ ಇವರಿಗೆ ಸಪೋರ್ಟ್ ಆಗಿ ನಿಂದಿರಬೇಕು. ಮಠಗಳು ಮುಖ್ಯವಾಗಿ ಸಪೋರ್ಟ್ ಆಗಿ ನಿಂದಿರಬೇಕು. ಅಪ್ಪ, ನಾವು ನಮ್ಮ ಜಾಗದಲ್ಲಿ ನಮ್ಮ ವಿಷಯವನ್ನ ಹೇಳ್ತೀವಿ, ನಿನಗೇನ್ ತೊಂದ್ರೆ ಅಂತ ಕೇಳಬೇಕು. ಹಂಗ ಸುಪ್ರೀಂ ಕೋರ್ಟ್ ತನ ಹೋಗಿ ಎಷ್ಟೋ ಕೇಸುಗಳನ್ನ ಗೆದ್ದವರು ಶಿರೂರ್ ಮಠ ಕೇಸ್ ಅಂತ ಇವತ್ತು ಕೂಡ ಜಗತ್ ಪ್ರಸಿದ್ಧಿ. ದೇಶದಲ್ಲಿ ಪ್ರತಿಯೊಂದು ಡಿನಾಮಿನೇಷನ್ ಟೆಂಪಲ್ ಅದಕ್ಕೆ ಅದನ್ನ ಕಾಯ್ಬೇಕು ಅಂದ್ರೆ ಶಿರೂರ್ ಮಠದ ಕೇಸೇ ಬೇಕು. ಅದಿಲ್ಲದೆ ಇವರು ಈಗಿರೋ ಹಿರಿಯರು ಅವರು ಸಣ್ಣ ವಯಸ್ಸಲ್ಲಿ ಆಶ್ರಮವನ್ನು ತಗೊಂಡಾಗ ವಿರೋಧ ಬಂದಾಗ ಅವರು ಅದನ್ನು ಕೂಡ ವಿರೋಧಿಸಿ ಸಣ್ಣ ವಯಸ್ಸಲ್ಲಿ ಆಶ್ರಮ ತಗೋಬಹುದು ಅಂತ ನಿರೂಪಣೆಯನ್ನ ಮಾಡಿ ಅವರು ಆಶ್ರಮಕ್ಕೆ ಬಂದಿದ್ದಾರೆ. ಇದೆಲ್ಲ ಕೂಡ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್, ಹೆಮ್ಮೆ ಕೊಡೋ ಜಜ್ಮೆಂಟ್ಸ್. ಇವತ್ತು ಕೂಡ ಯಾರು ಶೈವರಾಗ್ಲಿ, ಅದ್ವೈತರಾಗ್ಲಿ, ವಿಶಿಷ್ಟಾದ್ವೈತ ಯಾರು ಕೂಡ ತಮ್ಮ ದೇವಸ್ಥಾನವನ್ನ ತಾವು ಕಾಯ್ಬೇಕಂದ್ರೆ ಶಿರೂರ್ ಮಠ ಕೇಸನ್ನೇ ತಗೋಬೇಕು ಅವರು. ಅಷ್ಟೂ ಇಲ್ಲದೆ ಈಗ ಒಂದು 2-3 ತಿಂಗಳಲ್ಲಿ ಜೆ ಸಾಯಿ ದೀಪಕ್ ಅಂತ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ 9 ಜಡ್ಜ್ ಬೆಂಚ್, ಅದಕ್ಕೇನಂತಾರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಲ್ಲಿ ಡಿನಾಮಿನೇಷನ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋ ಆ ಕೇಸಲ್ಲಿ ಶಿರೂರ್ ಮಟ್ಟು ಜೆ ಸಾಯಿ ದೇವಿಕ್ ಇಟ್ಕೊಂಡು ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ ತಮ್ಮನ್ನ ತಾವು. ಇಷ್ಟೆಲ್ಲ ಅವರಿಗೆ ಪಾಂಡಿತ್ಯದ ಒಂದು ಪರಂಪರೆ ಇದೆ, ಶ್ರೀಮದ್ ಆಚಾರ್ಯರ ಸ್ಥಾಪನೆ ಮಾಡಿದ ಪೀಠದ ಪರಂಪರೆ ಇದೆ. ಅಷ್ಟಲ್ಲಿ ಅದರಲ್ಲಿ ವಿಲಕ್ಷಣವಾಗಿ ಇಂಥ ಕೇಸುಗಳನ್ನ ಗೆದ್ದು ಇಡೀ ದೇಶಕ್ಕೆ ಒಂದು ಇಷ್ಟೆಲ್ಲ ಕೊಡುಗೆ ನೀಡಿದ ಒಂದು ಪರಂಪರೆ ಇದೆ. ಅವರು ಈ ಹುಡುಗಿಯರ ಜೊತೆ ಸಪೋರ್ಟ್ ಮಾಡದೆ ಇಷ್ಟೆಲ್ಲ ಮಾಡಿದ. ನಾನು ಪರ್ಸನಲ್ ಆಗಿ ವರದರಾಜರಿಗೆ, ಕಂಚಿ ವರದನಿಗೆ ಆ ದೇವಸ್ಥಾನದಲ್ಲಿ ಏನೋ ತೊಂದರೆ ಆಯ್ತು ಅಂತ ನಾನು ಅವರಿಗೆ ತಿಳಿಸಿದಾಗ ಅವರೊಂದು ದೊಡ್ಡ ಪತ್ರವನ್ನ ಮಾಡಿ ಅದನ್ನ ವಿರೋಧಿಸಿದ್ದಾರೆ. ಈ ಗೌರ್ಮೆಂಟ್ ಹಿಂಗೆ ವರದರಾಜರಿಗೆ ದೇವಸ್ಥಾನದಲ್ಲಿ ಹೊಡೆಯೋದು ಮುರಿಯೋದೆಲ್ಲ ಮಾಡಿದ್ದು ತಪ್ಪು, ನೀವು ಮಾಡಬಾರ್ದು ಅಂತ ಪತ್ರ ಕೊಟ್ಟಿದ್ದಾರೆ. ಇನ್ನಷ್ಟು 12-13 ಬೇರೆ ಬೇರೆ ಮಠಗಳು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ್ಲಿ ಶೃಂಗೇರಿ ಮಠವನ್ನು ಕೂಡ ಕೊಟ್ಟಿದ್ದಾರೆ. ಬೇರೆ ಮಠಗಳಿಗೆ ನಾನು ಹೋಗಿದ್ದೆ, ಕಂಚಿಶಂಕರ ಮಠಕ್ಕೂ ಹೋಗಿದ್ದೆ, ಶೃಂಗೇರಿ ಅಂದ್ರೆ ಈ ಶಾರದಾ ಪೀಠ ಆ ಮಠಕ್ಕೂ ಹೋಗಿದ್ದೆ. ಅವರೆಲ್ಲರೂ ಕೂಡ ಭೇಟಿಯಾಗಿದೆ. ಅವ್ರ ಕಡೆಯಿಂದ ಏನು ಸಿಕ್ಲಿಲ್ಲ. ಶಿರೂರ್ ಮಠದಿಂದ ಸಿಕ್ತು. 12 ಬೇರೆ ಬೇರೆ ಮಠಗಳು ಕೊಟ್ಟಿದೆ. ಬದ್ರಿಕಾಶ್ರಮದಿಂದ ಬಂತು, ಇದೆಲ್ಲ ಕೂಡ ಬಂತು. ಅಂತ ಮಠ ಇಂಥ ಒಂದು ಸಣ್ಣ ಹೆದರಿಕೆಗೆ ಹೆದರೋದ? ಇದಕ್ಕೆ ನೀವು ಹೆದರಿ ಒಂದು ರಿಲೀಸ್ ಮಾಡಿದ್ದು ಮುಂದೆ ಬ್ರಾಹ್ಮಣ ಮಹಾಸಭೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆದಿಶಂಕರಾಚಾರ್ಯರು ಸೇರಿದ ತ್ರಿಮದಸ್ಥ ಆಚಾರ್ಯರನ್ನು ನಿಂದನೆ ಮಾಡಿದ್ರೆ ಅದು ಗುರುದ್ರೋಹ ಆಗತ್ತೆ. ರಾಘವೇಂದ್ರ ಸ್ವಾಮಿಗಳು ಗುರುದ್ರೋಹಿಗಳ, ತ್ರಿವಿಕ್ರಮ ಪಂಡಿತಾಚಾರ್ಯರು ಗುರುದ್ರೋಹಿಗಳ, ನಾರಾಯಣ ಪಂಡಿತಾಚಾರ್ಯರು ಗುರುದ್ರೋಹಿಗಳಾಗ ಅವ್ರು ಹೇಳಿದ ವಿಷಯಗಳನ್ನು ಇವತ್ತು ಕೂಡ ನಾವು ನಮ್ಮ ಮನೆಯಲ್ಲಿ ಏನೋ ಮಾಡ್ತೀವಿ ಸರ್, ನಿಮಗೇನು? ನಾವು ಬ್ರಾಹ್ಮಣರ ಜೋಡಿ ಒಗ್ಗೂಡಿ ಇಲ್ಲ. ಯಾಕೆ? ಎಲ್ಲಿ ಒಗ್ಗೂಡಿ ಇಲ್ಲ? ಎಲ್ಲಿ ನಾವೇನು ಕತ್ತಿ ಚೂಪಲ್ಲ ಚಾಕು ಎಲ್ಲ ತಗೊಂಡು ನಾವು ನಿಮ್ಮನ್ನ ಬೇರೆ ಬ್ರಾಹ್ಮಣರು ಬಂದ್ರೆ ಸಾಯಿಸ್ತೀವಿ ಅಂತ ನಿಂತೀವ? ಎಲ್ಲಾದ್ರೂ 800 ವರ್ಷವಾಗಿ ಇದೇ ವಿಷಯಗಳನ್ನ ಹಿರಿಯರು ಇನ್ನೂ ಅದನ್ನ ಗಟ್ಟಿಯಾಗಿ ಅದನ್ನ ಪಾರಾಯಣಾದಿಗಳನ್ನ ಮಾಡಿದಾಗ ಅವರು ಒಗ್ಗೂಡಿನ ಇಟ್ಟಿದ್ದಾರೆ. ಅದು ನಮ್ಮ ಸ್ವಂತ ಮನೆಯಲ್ಲಿ, ಸ್ವಂತ ಪರ್ಸನಲ್ ಜಾಗದಲ್ಲಿ, ಸ್ವಂತ ಅನುಸಂಧಾನ, ನಮ್ಮ ಸ್ವಂತ ನಂಬಿಕೆ. ಅದು ಆ ನಂಬಿಕೆಯಲ್ಲಿ ಯಾರು ಒಳಗ ಬಂದ್ರು ಅವರಿಗೆ ಅವಕಾಶ ಯಾಕೆ ಕೊಡಬೇಕು? ಪಾಪ ಆ ಹುಡುಗಿಯರ ಹೆಸರನ್ನ ಹೇಳಿ, ಆ ಹುಡುಗಿಯರು ಬೇರೇನೋ ಕರ್ಮವನ್ನ ಮಾಡ್ಲಿಕ್ಕೆ ಬಂದ್ರು, ಬೇರೇನೋ ಮಾಡಿದ್ರು ಅಂತ ಹೇಳಿ ಇಷ್ಟೆಲ್ಲ ಅಪವಾದ ಮಾಡಿ, ಇಷ್ಟೆಲ್ಲ ಮಾಡಿದಕ್ಕೆ ಬ್ರಾಹ್ಮಣ ಮಹಾಸಭೆಯರು ಏನೇನೋ ಮಾತಾಡ್ತಾ ಇದ್ದಾರೆ, ಸ್ಮಾರಕ ಸಭೆಯರು ಏನೇನೋ ಮಾತಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅವಕಾಶವನ್ನ ಯಾಕೆ ನೀವು ಕಲ್ಪಿಸಿ ಕೊಡ್ತಾ ಇದ್ದೀರಿ? ಅವರಿಗೆ ಆ ವಿಷಯಗಳು ಬೇಕಂದ್ರೆ ಹೃಷಿಕೇಶ ಮಠದ ಮೊದಲಾದ ಹಿರಿಯ ವಿದ್ವಾಂಸರು ಇದೆಲ್ಲ ಕೂಡ ಅವರ ಲೇಖನ ಮೂಲಕ ಇದೆಲ್ಲರೂ ಕೂಡ ಕ್ಲಿಯರ್ ಮಾಡಿದ್ದಾರೆ. ಯಾಕೆ ನಾವು ಹೇಳ್ತೀವಿ, ಯಾಕೆ ಹೇಳಬಾರದು, ಏನ್ ವಿಷಯ, ಹಿಸ್ಟ್ರಿ ಏನು. ಅದ್ವೈತಗಳಿಗೆ ಆದಿಶಂಕರ ದೊಡ್ಡವರು, ನಮಗೇನು ಅವ್ರು ದೊಡ್ಡವರಲ್ಲ. ನಾವ್ ಯಾಕೆ ದೊಡ್ಡವರು ಅಂತ ಅವ್ರಿಗೆ ಹೇಳಬೇಕು? ಯಾಕೆ? ರಾಮಾನುಜಾಚಾರ್ಯರು ಶ್ರೀ ವೈಷ್ಣವರಿಗೆ ದೊಡ್ಡವರು, ತೀರ್ಥಂಕರರು ಅವರಿಗೆ ದೊಡ್ಡವರು, ಆದಿಶಂಕರನ್ನ ನಾವು ದೊಡ್ಡವರಂತ ನಾವೇ ಒಪ್ಕೋಬೇಕು? ನಾವು ಬಹಿರಂಗವಾಗಿ ಒಪ್ಕೊಳ್ಳಲ್ಲ, ಆಂತರಿಕವಾಗಿ ನಾವೇನೋ ಅನ್ಕೋತೀವಿ. ನಿಮಗೇನು? ಈಗ ಕ್ರೈಸ್ತರೆಲ್ಲರೂ ಕೂಡ ಏನೇನೋ ಹೇಳ್ತಾರೆ ನಮ್ಮ ಹಿಂದೂ ದೇವತೆಗಳಿಗೆ. ಈ ಅದ್ವೈತಿಗಳೆಲ್ಲ ಎಲ್ಲಾರ ಕಡೆ ಹೋಗಿ ಪೋಪಿಗೆ ಅವರಿಗೆಲ್ಲ ಲೆಟರ್ ಬರೆದ್ರೆ ಅವ್ರಿಗೆ ಮರ್ಯಾದೆ ಸಿಗತ್ತಾ? ಪ್ರಾಣದಿಂದ ಅವ್ರು ಓಡಾಡ್ಲಿಕ್ಕೆ ಆಗತ್ತಾ ಜಾಗತೆ ಇದಲ್ಲಿ?
ಕಾಫೀರ್ಗಳು ಅಂತ ಯಾರೋ ಹೇಳ್ತಾರ ನಮ್ಮನ್ನ. ಬರೀತಾರ ಅವರು, ಲೆಟರ್ ಬರೀತಾರ. ಲೆಟರ್ ಬರೆದು ನೋಡ್ಬಿಡ್ಲೇನು, ಒಂದು ಲೆಟರ್ ಬರೆದು ನೋಡ್ಬಿಡ್ಲಿ ಅವರು. ಜಹೀರ್ ನಾಯಕ ಅವರಿಗೊಂದು ಲೆಟರ್ ಬರೀಲಿ. ಈ ಕ್ರಾಫ್ ಇಟ್ಟುಕೊಂಡ ಬ್ರಾಹ್ಮಣ, ಹಿಂದೂ, ಸ್ಮಾರ್ತ ಲೆಟರ್ ಬರೀಲಿ ಅವರಿಗೆ. ಅವ್ರ ಮೇಲೆ ಕೇಸ್ ಹಾಕ್ಲಿ ನೋಡೋಣ. ಒಂದು ಕೇಸ್ ಹಾಕಿರ್ತಾರ, ಎಷ್ಟು ಕೇಸ್ ಹಾಕಿದ್ದಾರೆ? ಕ್ರೈಸ್ತರ ಮೇಲೆ ಎಷ್ಟು ಕೇಸ್ ಹಾಕಿದಿರಿ? ಮುಸ್ಲಿಂ ಮೇಲೆ ಎಷ್ಟು ಕೇಸ್ ಹಾಕಿದಿರಿ ನೀವು? ಮಾಧ್ವರಿಗೆ ಮಾತ್ರ ನನ್ನ ಮೇಲೆ ಕೇಸ್ ಹಾಕಿ. ನಿಮಗಷ್ಟೇ ಲಾ ಕೆಲಸ ಮಾಡತ್ತಾ? ನಮಗೆಲ್ಲ ಲಾ ಕೆಲಸ ಮಾಡಲ್ವಾ? ಬಹಳ ಅಂದ್ರೆ ಏನು? ಮಣಿಮಂಜರಿ ಗ್ರಂಥವನ್ನ ನಾವಲ್ಲಿ ಮುಂದೆ ಇಡಬೇಕಾಗತ್ತೆ, ಇಡ್ತೀವಿ. ಇಂಟರ್ನೆಟ್ ಅಲ್ಲಿ ಆಲ್ರೆಡಿ ಇದೆ, ಇಡೋದೇನು? ಅದಕ್ಕೇನು ಉತ್ತರವನ್ನ ಹೇಳಬೇಕು, ಆ ಉತ್ತರವನ್ನ ಆಲ್ರೆಡಿ ಹೇಳಾಗಿದೆ. ಆ ಉತ್ತರವನ್ನ ಓದ್ಕೊಂಡೇ ನೀವು ಕೋರ್ಟಿಗೆ ಬರ್ಬೋದು, ಏನು ತೊಂದರೆ ಇಲ್ಲ. ನೀವು ಮಾಡಿರೋದು ಇಲ್ಲೀಗಲ್. ಯು ಆರ್ ಇನ್ಫ್ರಿಂಜಿಂಗ್ ಅಪಾನ್ ಮೈ ಆರ್ಟಿಕಲ್ 26 ರೈಟ್ಸ್. ದಿಸ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಮೀ ರೈಟ್ ಟು ಪ್ರಾಕ್ಟೀಸ್, ಪ್ರೊಫೆಸ್, ಪ್ರೀಚ್ ಮೈ ರಿಲಿಜಿಯನ್. ಆರ್ಟಿಕಲ್ 25 ಆರ್ಟಿಕಲ್ 26. ಅದಲ್ಲಿ ನಿಮಗೇನು ಸರ್ ಕೆಲಸ? ಉಡುಪಿ ಮಠದಲ್ಲಿ ನಿಮಗೇನು ಕೆಲಸ? ಬನ್ನಿ, ಪ್ರಾರ್ಥನೆ ಮಾಡಿ, ಸೇವೆ ಮಾಡ್ತೀರಾ ಮಾಡಿ, ಅದು ನಿಮ್ಮ ತೃಪ್ತಿಗೆ ಮಾಡಿ. ನಿಮ್ಮ ಸಹಾಯದಿಂದ ಉಡುಪಿ ಮಠ ನಡೀತಾ ಇಲ್ಲ. ನಿಮ್ ಜೋಡಿ ಒಂದಾಗಿರ್ಬೇಕು, ಇರ್ತೀವಿ. ನಮಗೇನು, ಇದ್ದೀವಿ, 800 ವರ್ಷವಾಗಿದ್ದೀವಿ. ಸೇರಿ ಮಾಡೋಣ. ಯಾರು ಬೇಡ ಅಂತಂದ್ರು? ನೀವು ಸೇರಿ ಮಾಡೋದ್ರಿಂದ ನಾವು ಹೇಳಿದ್ ನೀವು ಕೇಳಬೇಕು ಅಂತ ನೀವ್ಯಾಕೆ ನಮ್ಮನ್ನ ಒತ್ತಾಯ ಮಾಡ್ತಾ ಇದ್ದೀರಾ? ನಿಮ್ಮ ಥಾಟ್ಸ್ ಅನ್ನ ನಮ್ಮ ತಲೆಯೊಳಗೆ ಯಾಕೆ ಹಾಕ್ತಾ ಇದ್ದೀರಾ? ಆದಿಶಂಕರರು ನಮಗೆ ದೊಡ್ಡವರಲ್ಲ, ಅಷ್ಟೇ. ರಾಮಾನುಜಾಚಾರ್ಯ ನಮಗೆ ದೊಡ್ಡವರಲ್ಲ. ಇದು ರಾಮಾನುಜ ಮತದವರಿಗೆ ಗೊತ್ತು. ಅವರೇನು ತೊಂದರೆ ಕೊಡ್ತಾ ಇದ್ದಾರ ನಮಗೆ? ಮಾಧ್ವರಿಗೆ ರಾಮಾನುಜಾಚಾರ್ಯರು ದೊಡ್ಡವರಲ್ಲ ಅನ್ನೋ ಸಲುವಾಗಿ ರಾಮಾನುಜ ಮತದವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನು ಅವರು ಹೇಳಿದ್ದಾರೆ, ರಾಮಾನುಜ ಮತದವರು ನಿಮ್ಮನ್ನ ಪ್ರಚನ್ನ ಬೌದ್ಧರು ಅಂತ ಹೇಳಿದ್ದಾರೆ. ನೀವು ವೇದವನ್ನ ಕಾಯ್ದಿಲ್ಲ, ಬೌದ್ಧ ಮತವನ್ನೇ ನೀವು ಮತ್ತೆ ಸಾರಿ ಹೇಳ್ತಾ ಇದ್ದೀರಂತ. ಮಾಧ್ವರಲ್ಲ, ರಾಮಾನುಜ ಮತದವರು ವೇದಾಂತ ದೇಶಿಕರು ಅವರ ಶತದೂಷಣಿ ಗ್ರಂಥದಲ್ಲಿಗೂ ಬರೆದಿದ್ದಾರೆ. ಒಂದು ರಾಮಾನುಜ ಮತವನ್ನ ಫಾಲೋ ಮಾಡಿ, ಇಲ್ವಾ ದ್ವೈತ ಮತವನ್ನ ಫಾಲೋ ಮಾಡಿ, ರಾಮಾನುಜ ಮತಕ್ಕೆ ಸಮೀಪ ಮತವಾಗಿರೋ ದ್ವೈತ ಮತವನ್ನ ಫಾಲೋ ಮಾಡಿ, ಹೋಗಿ ಪ್ರಚನ್ನ ಬೌದ್ಧವನ್ನ ಯಾಕೆ ಫಾಲೋ ಮಾಡ್ತೀರಂತ ಆ ಶ್ಲೋಕ. ನೀವು ವೇದವನ್ನ ಕಾಯ್ದಿಲ್ಲ, ಕಾದದವರು ಕುಮಾರಿಲ ಭಟ್ಟರು. ನೀವಲ್ಲ, ನೀವು ಅದ್ವೈತವನ್ನ ಸ್ಥಾಪನೆ ಮಾಡಿದ್ದೀರಿ. ನೀವಂದ್ರೆ ಆದಿಶಂಕರಾಚಾರ್ಯರು ಅದ್ವೈತವನ್ನ ಸ್ಥಾಪನೆ ಮಾಡಿದ್ದಾರೆ, ಅಷ್ಟೇ. ವೇದವನ್ನ ಕಾಯ್ದು ಬಿಟ್ರು, ಬೌದ್ಧವನ್ನೇ ಹೇಳಿದ್ದಾರೆ ಅಂತ ಗ್ರಂಥಗಳೆಲ್ಲ ಹೇಳ್ತಾ ಇದೆ. ಅಷ್ಟೆಲ್ಲ ನಾನು ಮಾತಾಡೋದು ಬೇಡ. ನಮ್ಮ ಜಾಗದಲ್ಲಿ ನಾವೇನೋ ಮಾಡ್ತೀವಿ, ನಿಮಗೆ ಯಾಕೆ? ಬಾಯಿ ಮುಚ್ಕೊಂಡು ಹೋಗಿ ಕೇಸ್ ಹಾಕಿದ್ರೆ ನಿಮಗೆ ಅದು ತೊಂದರೆಯಾಗತ್ತೆ. ಕೇಸ್ ಹಾಕ್ತಿರಂತ ಹಾಕಿ, ಕೇಸ್ ಹಾಕ್ತೀವಂತ ಹೆದರ್ಸ್ಬೇಡಿ. ನಾನು ನನ್ನ ಅಡ್ರೆಸ್ಸು, ಹೆಸರು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕೇಸ್ ಹಾಕಿ ನೀವು. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಂ ವಂದೇ ಜಗದ್ಗುರು. ಏನ್ ಸುರೇಶ್ ಅಣ್ಣ? ಕುಮಾರಣ್ಣ, ಹೋದ್ವಾರ ಗೃಹ ಪ್ರವೇಶ, ಇವತ್ತು ಗೃಹಕ್ಕೆ ಕಾರ್ ಪ್ರವೇಶ. ಏನು ಲಾಟ್ರಿ ಗೀಟ್ರಿ ಹೊಡಿತಾ ಹೆಂಗೆ? ಲಾಟ್ರಿ ಏನಲ್ಲ, MCC ಬ್ಯಾಂಕ್ನಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತ ಅನುಮೋದನೆಯೊಂದಿಗೆ ಸಾಲ ಸಿಗ್ತಾ ಇದೆ. ಎಲ್ಲಿ? MCC ಬ್ಯಾಂಕಲ್ಲಿ. ವಿಶ್ವದ ಕನ್ನಡಿಗರ ನೆಚ್ಚಿನ ಬ್ಯಾಂಕ್ MCC ಬ್ಯಾಂಕ್, ನಮ್ಮ ಬ್ಯಾಂಕ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.